ಸ್ನೇಹಿತರೆ, ಕುರುಕ್ಷೇತ್ರದ ರಣಭೂಮಿಯಲ್ಲಿ 18 ಅಕ್ಷೋಹಿಣಿ ಸೈನ್ಯ ನಿಧಾನವಾಗಿ ಕರಗೋಗ್ತಿತ್ತು. ಇಡೀ ರಣರಂಗ ಹೆಣಗಳ ರಾಶಿ ಹೊಯ್ದಂತೆ ಕಾಣ್ತಿತ್ತು. ಎಲ್ಲಿಂದಲೋ ಹಾರಿ ಬರುವ ರಣಹದ್ದುಗಳ ಹಿಂಡು, ಅವಕ್ಕೆ ಹೆಣ ಯಾವುದು, ಅರೆಜೀವವಾಗಿ ಬಿದ್ದಿದ್ದ ಗಾಯಾಳು ಯಾರು ಅನ್ನೋ ಪರಿವೆಯಾದರೂ ಎಲ್ಲಿತ್ತು? ಹರಿದ ನೆತ್ತರು ನೆಲವನ್ನ ಕೆಸರಾಕ್ಸಿದ್ರೆ ಅದರ ನಡುವೆ ನಾಯಿ ನರಿಗಳು ನರಮಾಂಸಕ್ಕಾಗಿ ಕಿತ್ತಾಡ್ತಾ ಇದ್ವು. ಮತ್ತೊಂದು ಕಡೆ ಗಾಯಗೊಂಡ ಅಶ್ವಗಳು, ಆನೆಗಳು, ಮುರಿದು ಬಿದ್ದ ರಥಗಳು ತಮ್ಮವರ ಹೆಣಗಳನ್ನ ಹುಡುಕ್ತಾ ಕತ್ತಲಲ್ಲಿ ಓಡಾಡ್ತಿದ್ದ ವಿಧವೆಯರು, ವೃದ್ಧರು, ಮಕ್ಕಳು ಇವೆಲ್ಲವುಗಳನ್ನ ತನ್ನ ವೃದ್ಧ ಕಣ್ಣುಗಳಿಂದ ನೋಡ್ತಾ ಆ ಜೀವ ಅದೇ ರಣರಂಗದ ಮೂಲೆಯಲ್ಲಿ ಅಸಹಾಯಕ ನಿಟ್ಟುಸಿರನ್ನ ಹೊರಸೂಸ್ತಾ ಮಲಗಿತ್ತು. ಒಂದೇ ಒಂದು ವ್ಯತ್ಯಾಸ ಅಂದ್ರೆ ಆತ ಬೇರೆಲ್ಲರಂತೆ ನೆಲದ ಮೇಲೆ ಬಿದ್ದಿರಲಿಲ್ಲ. ಆ ದೇಹದ ಕೆಳಗೊಂದು ಮಂಚ ಇತ್ತು. ಅದು ಎಂಥ ಮಂಚ! ಬರೀ ಬಾಣಗಳಿಂದಲೇ ನಿರ್ಮಿತವಾಗಿದ್ದ ಶಯ್ಯೆ ಅದು. ಅದರ ಮೇಲೆ ಪವಡಿಸಿದ್ದ ಆ ಮಹಾಯೋಧನ ಮೈತುಂಬಾ ಯುದ್ಧದಿಂದಾದ ಗಾಯಗಳು, ಮನಸ್ಸಿನ ತುಂಬಾ ಇಳಿ ವಯಸ್ಸಲ್ಲಿ ತನ್ನ ಮೊಮ್ಮಕ್ಕಳನ್ನ, ಬಂಧು ಬಾಂಧವರನ್ನ, ಗೆಳೆಯರನ್ನ ಕಳ್ಕೊಂಡ ನೋವು. ಯಾವುದಕ್ಕೆ ಕಣ್ಣೀರಿಡಬೇಕು ಅನ್ನೋದೇ ಗೊತ್ತಾಗದೆ ಆತ ಮಂಕಾಗಿದ್ದಂತೆ, ಬೆಂದು ಬಸವಳಿದವನಂತೆ ಕಾಣ್ತಿದ್ದ. ಆ ಮಹಾಪುರುಷ ಬೇರಿನ್ಯಾರೂ ಅಲ್ಲ, ಮಹಾಭಾರತದ ಮೂಲ ಪುರುಷ, ಕುರುಪಿತಾಮಹ, ಜ್ಞಾನವೃದ್ಧ, ಆಜನ್ಮ ಬ್ರಹ್ಮಚಾರಿ, ಗಂಗಾತನಯ, ದೇವವ್ರತ, ಅರ್ಥಾತ್ ಭೀಷ್ಮ ಪಿತಾಮಹ. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಬೆಲ್ ಐಕಾನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋವನ್ನು ಲೈಕ್, ಶೇರ್ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಪಾಂಡವರ ಸೈನ್ಯವನ್ನ ಧೂಳಿಪಟ ಮಾಡಿ ಎಲ್ಲರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಭೀಷ್ಮರಿಗೆ ಅದರ ಮರುದಿನವೇ ಶರಶಯ್ಯೆಯಲ್ಲಿ ಮಲಗುವ ಗಳಿಗೆ ಎದುರಾಗುತ್ತೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಶರಶಯ್ಯೆಯಲ್ಲಿ ಮಲಗಿದವನಿಗೆ ಸಾವಿನ ಹಂಗಂತೂ ಇರಲೇ ಇಲ್ಲ. ಆದರೆ ತಂದೆಯಿಂದ ಇಚ್ಛಾಮರಣಿಯಾಗುವಂತ ಪಡೆದ ವರವೇ ಶಾಪವಾಯ್ತಾ ಅನ್ನೋ ನೋವು ಅಂತಿಮ ದಿನಗಳಲ್ಲಿ ಕಾಣಲಾರಂಭಿಸಿತ್ತು. ದೇವಲೋಕದ ಸುಂದರಿಯ ಮಗನಾಗಿದ್ದರಿಂದ ಆತನ ಸೌಂದರ್ಯಕ್ಕೆ ಎಣೆ ಇರಲಿಲ್ಲ. ಶೌರ್ಯ ಪರಾಕ್ರಮಕ್ಕಂತೂ ತ್ರಿಲೋಕಗಳಲ್ಲಿ ಸರಿಸಾಟಿ ಯಾರೂ ಇರಲಿಲ್ಲ. ಬೇಡಿದ್ದರೆ, ಬಯಸಿದ್ದರೆ ಬದುಕಲ್ಲಿ ದಕ್ಕದೇ ಇರುವಂಥದ್ದು ಏನೂ ಇರಲಿಲ್ಲ. ಇಷ್ಟಾದ್ರೂ ಕೂಡ ಭೀಷ್ಮ ಅನ್ನೋ ಮಹಾಪುರುಷ ಜೀವನದ ಹೆಜ್ಜೆ ಹೆಜ್ಜೆಗೂ ತ್ಯಾಗಮಯಿಯಾಗ್ತಲೇ ಹೋದ. ಬಾಲ್ಯದಲ್ಲಿ ತಂದೆಯ ವಾತ್ಸಲ್ಯದಿಂದ ವಂಚಿತನಾದವನು ಆನಂತರ ತಾಯಿಯ ಮಮತೆಯಿಂದ ದೂರಾದ. ತಂದೆಗಾಗಿ ಚಕ್ರವರ್ತಿಯ ಪದವಿಯನ್ನ ತ್ಯಜಿಸಿದ್ದ, ಅರಸಿ ಬಂದ ಪ್ರೀತಿ ಧಿಕ್ಕರಿಸಿದ್ದ, ಕೊನೆಯವರೆಗೂ ಸತಿ ಸಾಂಗತ್ಯದ ಸುಖ ಕಾಣದೆ ಬ್ರಹ್ಮಚಾರಿಯಾಗಿ ಉಳಿದುಬಿಟ್ಟ. ಅಡಿ ಅಡಿಗೂ ಆತ ಅನುಭವಿಸಿದ ಯಾತನೆ, ಅಪವಾದಗಳಿಗೆ ಲೆಕ್ಕನೇ ಇಲ್ಲ. ತನ್ನೆದೆಯಲ್ಲಿ ಹೆಪ್ಪುಗಟ್ಟಿದ್ದ ನೋವನ್ನ ಕೊನೆವರೆಗೂ ಕಪ್ಪೆ ಚಿಪ್ಪಲ್ಲಿ ಭದ್ರವಾಗಿ ಬಚ್ಚಿಟ್ಟಂತೆ ಕಾಪಿಡಿದು ನಿಷ್ಕಾಮ ಕರ್ಮಿ ಅನ್ನೋ ಕೀರ್ತಿ ಗಳಿಸಿದ್ದು ಬಿಟ್ರೆ ಭೀಷ್ಮ ಪಿತಾಮಹನಿಗೆ ಕೊನೆಗೆ ದಕ್ಕಿದ್ದಾದ್ರೂ ಏನು? ವಿಧಿಯೇ ಆತನಿಗೆ ಸಾಲು ಸಾಲು ದುರಂತಗಳನ್ನ ಬೆನ್ನಿಗೆ ಕಟ್ಟಿ ಭುವಿಗೆ ಅಟ್ಟಿರುವಾಗ ಅವುಗಳನ್ನ ಅನುಭವಿಸದೆ ಅನ್ಯ ಮಾರ್ಗವಾದ್ರೂ ಎಲ್ಲಿತ್ತು? ಭೀಷ್ಮ ಸತ್ಯಸಂಧ, ಧರ್ಮಪಾಲಕ, ತ್ರಿಲೋಕ ಪರಾಕ್ರಮಿಯಾಗಿದ್ರೂ ಕೂಡ ಗತ ಜೀವನದ ಅದೊಂದು ಪ್ರಮಾದಕ್ಕೆ ಆತ ಬದುಕಿನುದ್ದಕ್ಕೂ ಅನುಭವಿಸಿದ ಯಾತನೆ ನಿಜಕ್ಕೂ ಅಪರಿಮಿತ. ಎಷ್ಟಕ್ಕೂ ಹಿಂದಿನ ಜನ್ಮದಲ್ಲಿ ನಡೆದ ಘಟನೆಯಲ್ಲಿ ಆತನ ತಪ್ಪಾದ್ರೂ ಏನಿತ್ತು? ಹೆಂಡತಿಯ ಒತ್ತಾಯಕ್ಕೆ ಮಣಿದು ವಶಿಷ್ಠ ಮುನಿಗಳ ಆಶ್ರಮದಲ್ಲಿದ್ದ ಕಾಮಧೇನುವಿನ ಮಗಳು ನಂದಿನಿಯನ್ನ ಅಪಹರಿಸಿದ್ದ. ಆ ಗೋಮಾತೆಯ ಮೋಹಕ ಸೌಂದರ್ಯಕ್ಕೆ ಮಾರು ಹೋಗದವರಾದ್ರೂ ಯಾರಿದ್ರು? ವಿಶ್ವರಥ, ಕೌಶಿಕ ಆ ಕಾರಣಕ್ಕೆ ಅಲ್ವೇ ವಶಿಷ್ಠರಿಗೆ ಸವಾಲು ಹಾಕಿ ಕಡೆಗೆ ವಿಶ್ವಾಮಿತ್ರರಾಗಿದ್ದು. ನಂದಿನಿಯ ಮೇಲಿನ ಮೋಹದಿಂದ ವಸು ಎಂಬ ತಾನು ಅವಿನೀತಿಯ ದಾರಿಯನ್ನ ಅನುಸರಿಸಿದ್ದಲ್ಲದೆ ತನ್ನ ಸಹೋದರರನ್ನು ಕೂಡ ಅಪಹರಣ ಕಾರ್ಯಕ್ಕೆ ಸಹಕರಿಸುವಂತೆ ಪ್ರೇರೇಪಿಸಿದ್ದ. ಮೆಚ್ಚಿ ಬಂದ ಮಡದಿಯ ಮನಗೆಲ್ಲುವ ಧಾವಂತದಲ್ಲಿ ಕಳ್ಳತನದಂಥ ಕೀಳು ಕಾರ್ಯಕ್ಕೆ ಮುಂದಾಗಿಬಿಟ್ಟ. ಅದು ಕೂಡ ಋಷಿವರ್ಯನ ಆಶ್ರಮದಲ್ಲಿದ್ದ ದೇವಧೇನುವನ್ನ. ಅಂಥ ಅಪಚಾರ ಎಸಗಿದ ಮೇಲೆ ಸುರಕ್ಷಿತವಾಗಿ ಉಳಿಯೋದುಂಟೆ? ಮಹಾಮುನಿ ವಶಿಷ್ಠರು ಅಂದ್ರೇನು ಸುಮ್ಮನೆ ಮಾತೆ? ತಮ್ಮ ತಪೋಬಲದಿಂದ ಅತಿಮಾನುಷ ಶಕ್ತಿಯನ್ನ ಕರತಲಾಮಲಕ ಮಾಡಿಕೊಂಡವರು, ದೇವಾನು ದೇವತೆಗಳಿಗೆ ಕೂಡ ಸೆಡ್ಡು ಹೊಡೆದು ನಿಲ್ಲಬಲ್ಲ ಸಿದ್ಧಿ ಪುರುಷರವರು. ಅಂಥವರ ಅಚ್ಚುಮೆಚ್ಚಿನ ಗೋವನ್ನ ಅಪಹರಿಸಿದ್ರೆ ಉಳಿಗಾಲ ಉಂಟೆ? ಆ ಕಾರಣಕ್ಕೆ ವಶಿಷ್ಠರು ಭೂಮಿಯ ಮೇಲೆ ಹುಲುಮಾನವನಾಗಿ ಹುಟ್ಟುವಂತ ಶಾಪ ಕೊಟ್ಟರು. ವಸು ಮಾಡಿದ ಅಪರಾಧಕ್ಕೆ ಉಳಿದೇಳು ಜನ ಸಹೋದರರಿಗೆ ಶಿಕ್ಷೆಯಾಯಿತು. ಅಂತೂ ಕಾಡಿಬೇಡಿ ಕೇಳ್ಕೊಂಡ ಮೇಲೆ ವಶಿಷ್ಠರ ಕೋಪ ತಣ್ಣಗಾಗಿ ಮನಸ್ಸು ಕರಗಿ 7 ಜನರಿಗೂ ಹುಟ್ಟಿದ ತಕ್ಷಣ ಶಾಪ ವಿಮೋಚನೆಯಾಗುವಂತೆ ಆಶೀರ್ವಾದ ಮಾಡಿದ್ರು. ಆದರೆ ನಂದಿನಿಯನ್ನ ಅಪಹರಿಸಿದ್ದ ವಸು ಭೂಮಿಗೆ ಹೋಗಿ ಅಲ್ಲಿನ ಎಲ್ಲ ಕಷ್ಟ ಸುಖಗಳನ್ನ ಅನುಭವಿಸಿ ಮರಳುವಂತೆ ಕರುಣಿಸಿದರು. ಅದರ ಮೇಲೆ ಕೀರ್ತಿವಂತನಾಗಿ ಪ್ರಸಿದ್ಧಿ ಪಡೆಯುವಂತೆ ಆಶೀರ್ವಾದ ಮಾಡಿದರು. ಅದಕ್ಕೆ ಅಲ್ವೇ ಮಹಾಸತ್ಯಸಂಧ, ಧರ್ಮ ಪರಿಪಾಲಕ, ಶಂತನು ಹಾಗೂ ಅನುರೂಪ ಸುಂದರಿ ಗಂಗೆಗೆ ದೇವವ್ರತ 8ನೇ ಮಗನಾಗಿ ಜನಿಸಿದ್ದು. ಬಾಣಗಳ ಮಂಚದ ಮೇಲೆ ಮಲಗಿದ್ದ ಭೀಷ್ಮನಿಗೆ ತನ್ನ ಜನ್ಮ ವೃತ್ತಾಂತ ಕಣ್ಣು ಮುಂದೆ ಹಾದು ಹೋದ ಹಾಗಾಯ್ತು. ಆಮೇಲಾದ್ರೂ ತಾನೇನು ಸುಖವಾಗಿದ್ನಾ? ತನ್ನ ತಾಯಿ ಗಂಗಾ ಮಾತೆ ತನ್ನ ವಿದ್ಯಾಭ್ಯಾಸಕ್ಕಾಗಿ ಪರಶುರಾಮ ಮಹಾಮುನಿಗಳನ್ನ ಕಾಡಿ ಬೇಡಿದ್ಲು.
ಅವರು ಕ್ಷತ್ರಿಯರಿಗೆ ವಿದ್ಯೆಯನ್ನ ಕಲಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದವರು. 21 ಬಾರಿ ಇಡೀ ಭೂಮಂಡಲವನ್ನು ಸುತ್ತಿ ಕ್ಷತ್ರಿಯರ ನಾಶ ಮಾಡಿದ್ದವರು. ಅವರ ಕಣ್ತಪ್ಪಿಸಿ ಜೀವ ಉಳಿಸಿಕೊಂಡ ಕೆಲವು ಕ್ಷತ್ರಿಯರು ಪರಶುರಾಮರ ಕೋಪ ತಣಿದ ಮೇಲೆ ಹೊರಗೆ ಬಂದು ಧೈರ್ಯವಾಗಿ ರಾಜ್ಯ ಆಳೋದಕ್ಕೆ ಶುರು ಮಾಡಿದ್ರು. ಅಂಥ ಪರಶುರಾಮರು ಅವತ್ತು ಕಣ್ಣೀರಾಗಿದ್ದ ತನ್ನ ತಾಯಿಗೆ ಅಭಯ ಕೊಟ್ರು. ನಾನು ಶಂತನುವಿನ ಮಗ ಅನ್ನೋದು ಗೊತ್ತಿದ್ರೂ ಕೂಡ, ಕ್ಷತ್ರಿಯ ಅನ್ನೋದು ಗೊತ್ತಿದ್ರೂ ಕೂಡ, ನನ್ನ ಹಿಂದಿನ ಜನ್ಮದ ಸಂಸ್ಕಾರ ಹಾಗೂ ನಾನು ಶಾಪಗ್ರಸ್ತ ವಸು ಅನ್ನೋ ಕಾರಣಕ್ಕೆ ಅವರು ನನಗೆ ವಿದ್ಯೆ ಕಲಿಸೋದಕ್ಕೆ ಒಪ್ಪಿದ್ರು. ವಾಹ್, ಎಂಥ ಗುರು ಪರಶುರಾಮರು! ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ಶಿಸ್ತಲ್ಲಿ ವಜ್ರದಷ್ಟು ಕಠಿಣರಾಗಿದ್ರು. ಆದರೂ ವಾತ್ಸಲ್ಯದ ವಿಷಯಕ್ಕೆ ಬಂದ್ರೆ ಅವರ ಮನಸ್ಸು ಹೂವಿನಷ್ಟೇ ಮೃದುವಾಗಿತ್ತು. ಅದೆಷ್ಟು ವಯಸ್ಸಾಗಿತ್ತು ಆ ಬ್ರಾಹ್ಮಣನಿಗೆ! ಆದರೆ ಯೋಗ ಸಿದ್ಧಿಯ ಮೂಲಕ ತಮ್ಮ ದೇಹ ಮತ್ತು ಮನಸ್ಸು ಎರಡರ ವಯಸ್ಸನ್ನು, ಆರೋಗ್ಯವನ್ನು ಆತ ತುಂಬಾ ಚೆನ್ನಾಗಿ ಕಾಪಾಡಿಕೊಂಡಿದ್ರು. ಅವರ ಬಳಿ ಕಲಿತ ವಿದ್ಯೆಯಿಂದಾನೇ ತಾನು ಕೂಡ ಶತ್ರುಗಳನ್ನ ಈ ವಯಸ್ಸಲ್ಲೂ ರಣಚಂಡಿಗೆ ಬಲಿ ಕೊಡಬಲ್ಲ ಅಗಾಧ ತಾಕತ್ತನ್ನ ಹೊಂದಿರೋದು. ಇವತ್ತು ಶರಶಯ್ಯೆಯ ಮೇಲೆ ಮಲಗಿದ್ದೀನಿ ಅಷ್ಟೇ. ರಣರಂಗದಲ್ಲಿ ನಿಂತರೆ ನನ್ನ ಬಾಹುಬಲದ ಮುಂದೆ ಇವತ್ತಿನ ಯಾವ ಯುವಕರು ತಾನೇ ನಿಲ್ಲೋದಕ್ಕೆ ಸಾಧ್ಯವಾಗ್ತಿತ್ತು. ಭೀಷ್ಮರ ತುಟಿಯಂಚಲ್ಲಿ ಕಿರುನಗೆಯೊಂದು ಮೂಡಿ ಮರೆಯಾಯಿತು. ವಿದ್ಯಾಭ್ಯಾಸ ಮುಗಿದ ನಂತರ ತಾಯಿ ಗಂಗೆ ತಮ್ಮನ್ನ ಕರ್ಕೊಂಡು ಬಂದು ಶಂತನುವಿಗೆ ಒಪ್ಪಿಸಿದ ಘಟನೆ ನೆನಪಾಯಿತು. ಆಮೇಲಾದರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯವಾಯ್ತಾ? ತಂದೆ ಶಂತನು ಮತ್ತೆ ವ್ಯಾಮೋಹಕ್ಕೆ ಬಿದ್ದ. ಆತನಿಗಾಗಿ, ಮಾತೆ ಸತ್ಯವತಿಯ ಮೇಲೆ ಆತನಿಗೆ ಉಂಟಾದ ಪ್ರೀತಿಗಾಗಿ ತಾನು ತನ್ನ ಸಮಸ್ತ ಬದುಕನ್ನ ಕನ್ಯಾಶುಲ್ಕವಾಗಿ ಒಪ್ಪಿಸಬೇಕಾಗಿದ್ದು. ಅವತ್ತು ತಾನು ಮಾಡಿದ್ದು ತಪ್ಪ. ಅಕಸ್ಮಾತ್ ಹಾಗೆ ಮಾಡದೇ ಇದ್ದಿದ್ರೆ ಈ ಕುರುಕ್ಷೇತ್ರ ಕದನವೇ ಆಗ್ತಿರ್ಲಿಲ್ವಾ? ಈ ಅಂತಿಮ ಕ್ಷಣದಲ್ಲಿ ಆ ಯೋಚನೆ ಕೂಡ ಮಾಡಬಾರದು. ಹಾಗಂದ್ಕೊಂಡು ತಲೆ ಕೊಡುವಿದ್ರು ಭೀಷ್ಮರು. ಎಲ್ಲೋ ಬೆನ್ನ ಕೆಳಗಿನ ಬಾಣವೊಂದು ಚುಚ್ಕೊಂಡ ಹಾಗಾಯ್ತು. ಆತ ಬದುಕಿನುದ್ದಕ್ಕೂ ಅನುಭವಿಸಿದ ನೋವಿನ ಮುಂದೆ ಆ ಬಾಣಗಳ ನೋವು ದೊಡ್ಡದೇನೂ ಆಗಿರಲಿಲ್ಲ. ಆದರೆ ಅವತ್ತು ಮುಸ್ಸಂಜೆಯ ಹೊತ್ತಲ್ಲಿ ಯುದ್ಧ ಮುಗಿಸಿ ಭಾರವಾದ ಮನಸ್ಸು ಹೊತ್ತು ಬಂದು ನಿಂತ ರಾಧೇಯ ಆಡಿದ್ದ ಮಾತುಗಳಿದ್ವಲ್ಲ, ಅವು ಭೀಷ್ಮರ ಎದೆಯನ್ನ ಕಾದ ಸಲಾಕೆಯಂತೆ ಚುಚ್ಚೋದಿಕ್ಕೆ ಶುರು ಮಾಡಿದ್ವು. ಬಹುಶಃ ನಡುರಾತ್ರಿ ಇರಬೇಕು. ಎಲ್ಲೆಲ್ಲೂ ಕಾರ್ಗತ್ತಲು ಆವರಿಸಿಯಾಗಿತ್ತು. ಆ ನಿರ್ಜನ ಪ್ರದೇಶದಲ್ಲಿ ಹೆಣಗಳ ರಾಶಿಯ ಮಧ್ಯೆ ಮಲಗಿರುವ ತನ್ನ ಮುಂದೆ ಯಾವುದೋ ಆಕೃತಿಯೊಂದು ಬಂದು ನಿಂತಿದೆ ಅಂತ ಮಂಜಾದ ಕಣ್ಣುಗಳಿಂದಲೇ ಭೀಷ್ಮ ಪಿತಾಮಹನಿಗೆ ಮನವರಿಕೆಯಾಗಿತ್ತು. ಸಾವನ್ನ ತನ್ನ ಶಕ್ತಿಯಿಂದಲೇ ತಡೆಹಿಡಿದು ನಿಲ್ಲಿಸಿದ್ದ ಆ ಮಹಾತ್ಮನ ಮುಖ ದಿವ್ಯ ತೇಜಸ್ಸಿನಿಂದ ಕಂಗೊಳಿಸ್ತಾ ಇತ್ತು. ತೀರಾ ಕ್ಷೀಣ ದನಿಯಲ್ಲಿ ಯಾರಪ್ಪ ನೀನು ಅಂತ ಭೀಷ್ಮರು ಆತನನ್ನ ಕೇಳ್ತಾರೆ. ಅದೆಲ್ಲಿತ್ತೋ ಏನೋ ಕಟ್ಟಿದ್ದ ದುಃಖದ ಕಟ್ಟೆ ಒಡೆದು ಆತ ಗಳಗಳನೆ ಹತ್ತು ಬಿಟ್ಟಿದ್ದ. ನಾನು ಪಿತಾಮಹ ರಾಧೇಯ, ಸೂತಪುತ್ರ ರಾಧೇಯ ಅಂದಾಗ ಅವನ ಧ್ವನಿ ನಡುಗ್ತಾ ಇತ್ತು. ಯಾರ ಹೆಸರು ಕೇಳಿದ್ರೆ ಭೀಷ್ಮರು ಕಸಿವಿಸಿಗೊಳ್ತಿದ್ರು, ಯಾರ ಮುಖ ಕಂಡೊಡನೆ ಅಸಮಾಧಾನಗೊಳ್ತಿದ್ರು, ಆತಾನೆ ಎದುರು ಬಂದು ನಿಂತಿದ್ದಾನೆ. ಪಿತಾಮಹ ರಣರಂಗದಲ್ಲಿ ಇರುವವರೆಗೂ ಯುದ್ಧ ಭೂಮಿಯತ್ತ ಹೆಜ್ಜೆ ಕೂಡ ಹಾಕುವುದಿಲ್ಲ ಅಂತ ಶಪಥ ಮಾಡಿದ್ದವನು ಅವನೇ ಈಗ ಆ ಪಿತಾಮಹರನ್ನ ಭೇಟಿಯಾಗೋದಕ್ಕೆ ಬಂದಿದ್ದಾನೆ. ವಿಧಿ ಲೀಲೆ ಅಂದ್ರೆ ಇದೇ ಅಲ್ವೇ? ಯಾವುದರಿಂದ ನಾವು ದೂರ ಹೋಗಬೇಕು ಅಂತ ಬಯಸ್ತೀವೋ ಕೊನೆಗೆ ಅದನ್ನೇ ಅರಸಿ ಹೋಗುವ ಅನಿವಾರ್ಯತೆ ಎದುರಾಗತ್ತೆ. ರಾಧೇಯ ಅನ್ನೋ ಹೆಸರು ಕೇಳಿದ ಕೂಡಲೇ ಭೀಷ್ಮರ ತುಟಿಯಂಚಲ್ಲಿ ಸಣ್ಣ ನಗುವೊಂದು ಮಿಂಚಿ ಮರೆಯಾಯಿತು. ಆತನ ಪೂರ್ವಾಪರವೆಲ್ಲ ಅವರ ಕಣ್ಣು ಮುಂದೆ ಬಂದ ಹಾಗಾಯಿತು. ಆಗಲೇ ಒಂದು ಮಗುವಿನ ತಾಯಿಯಾದ ಕುಂತಿಗೆ ತಾನೇ ನಿಂತು ತನ್ನ ತಮ್ಮನ ಮಗನಾದ ಪಾಂಡುವಿಗೆ ಮದುವೆ ಮಾಡಿಸಿದ್ದು, ಹಾಗೆ ಕುಂತಿಗೆ ವಿವಾಹ ಪೂರ್ವದಲ್ಲೇ ಜನಿಸಿದ ಮಗು ನೀರುಪಾಲಾಗಿದ್ದು, ಅದು ಬೆಸ್ತನೊಬ್ಬನಿಗೆ ಸಿಕ್ಕಿದ್ದು, ಆ ಕಂದ ದೊಡ್ಡವನಾದ ಮೇಲೆ ಇಡೀ ಲೋಕ ಅವನನ್ನ ಸೂತಪುತ್ರ ಅಂತ ಪರಿಗಣಿಸಿದ್ದು, ಇದೆಲ್ಲ ಪಿತಾಮಹನಿಗೆ ನೆನಪಾಯಿತು. ಆಗ ಅವರು ರಾಧೇಯನನ್ನ ಉದ್ದೇಶಿಸಿ ಹೇಳ್ತಾರೆ, ಮಗು, ಸೂತಪುತ್ರ ಅನ್ನೋ ಕೀಳರಿಮೆ ನಿನಗೆ ಯಾಕೋ ಕುಂತಿ ಪುತ್ರ. ಆ ಮಾತುಗಳನ್ನ ಕೇಳಿಸಿಕೊಂಡ ಕರ್ಣನಿಗೆ ಬರಸಿಡಿಲು ಬಡಿದ ಹಾಗಾಯ್ತು. ಸ್ನೇಹಿತರೆ, ವೀರೋಚಿತ ಹೋರಾಟ ಮಾಡಿ ಪಾಂಡವರ ಎದೆಯಲ್ಲಿ ನಡುಕ ಹುಟ್ಟಿಸಿದ್ದ ಭೀಷ್ಮರ ದೇಹದಲ್ಲಿ ಎಂಥ ಕಸುವಿತ್ತು, ತಾಕತ್ತಿತ್ತು ಅನ್ನೋದನ್ನ ಯಾರು ಊಹಿಸೋದಕ್ಕೆ ಕೂಡ ಸಾಧ್ಯ ಇರಲಿಲ್ಲ. ಅದರಲ್ಲೂ ರಾಧೇಯ ಮುದಿಸಿಂಹ ಅಂತ ಪಿತಾಮಹನನ್ನ ಕರೆದಾಗ ಅವರಿಗಾಗಿದ್ದ ನೋವು, ಅವಮಾನ ಅಷ್ಟಿಷ್ಟಲ್ಲ. ಭೀಷ್ಮರು ರಣಭೂಮಿಯಲ್ಲಿ ಇರುವವರೆಗೆ ತಾನತ್ತ ಕಡೆ ತಲೆ ಕೂಡ ಹಾಕಲಾರೆ ಅಂದಿದ್ದ ರಾಧೇಯ ಎಲ್ಲರ ಕಣ್ಣಲ್ಲಿ ಮಹಾ ಅಹಂಕಾರಿಯಂತೆ ಕಂಡಿದ್ದ. ಅಂಥ ರಾಧೇಯನನ್ನ ಪಿತಾಮಹರು ಅಂತಿಮ ದಿನಗಳಲ್ಲಿ ಅದು ಹೇಗೆ ಉಪಚರಿಸಿದ್ರು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಹೇಳ್ತೀನಿ. ಅಲ್ಲಿವರೆಗೆ ಓಂ ಶ್ರೀ ಕೃಷ್ಣಾರ್ಪಣಮಸ್ತು. ನಮಸ್ಕಾರ.